ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಪೂರ್ವದಲ್ಲಿ ಒಂದು ಊರಿನಲ್ಲೊಬ್ಬ ಜಮೀನ್ದಾರ ವಾಸವಿದ್ದ. ಆತ ಆ ಊರಿನಲ್ಲೇ ದೊಡ್ಡ ಶ್ರೀಮಂತನಾಗಿದ್ದ. ಅವನ ಹತ್ತಿರ ಅನೇಕ ಜನರು ಕೆಲಸ ಮಾಡುತ್ತಿದ್ದರು. ಅವರಲ್ಲಿ ಕೃಷ್ಣ ಎಂಬ ಬಾಲಕ ಕೂಡ ಒಬ್ಬ. ಕೃಷ್ಣ ಬೆಳಗಿನ ಜಾವವೇ ಎದ್ದು ಹಸುಗಳನ್ನು ಮೇಯಿಸಲು ಕಾಡಿಗೆ ಹೋಗಿ ಸಂಜೆ ಮನೆಗೆ ಬಂದು ಕೆಲಸದವಳು ಬಡಿಸುತ್ತಿದ್ದ ಅನ್ನ ತಿಂದು ಕೊಟ್ಟಿಗೆ ಪಕ್ಕದಲ್ಲೇ ಇದ್ದಂಥ ಒಂದು ಚಿಕ್ಕ ಗುಡಿಸಲಿನಲ್ಲಿ ಮಲಗುತ್ತಿದ್ದ. ಎಂದಿನಂತೆ ಒಂದು ದಿನ ಕೃಷ್ಣ ಹಸುಗಳನ್ನು ಕರೆದುಕೊಂಡು ಕಾಡಿಗೆ ಹೋದ. ಆ ದಿನ ಬಿಸಿಲು ಜಾಸ್ತಿ ಇದ್ದುದರಿಂದ ತುಂಬಾನೇ ನೀರಸಗೊಂಡಿದ್ದ. ಹೇಗೋ ಕಷ್ಟಪಟ್ಟು ಸಂಜೆ ಹಸುಗಳನ್ನು ಕೊಟ್ಟಿಗೆಗೆ ತಂದು ಬಿಟ್ಟ. ಕೆಲಸದವಳ ಹತ್ತಿರ ಹೋಗಿ ಈ ರೀತಿ ಕೇಳಿದ, ಅಮ್ಮ, ನನಗೆ ತುಂಬ ಹಸಿವಾಗುತ್ತಿದೆ, ಊಟ ಬಡಿಸಿ. ಸರಿ, ಕೂತ್ಕೋ ಎಂದು ಹೇಳಿ ಎಂದಿನಂತೆ ಹಳೆ ಅನ್ನ ಬಡಿಸಿದಳು ಕೆಲಸದವಳು. ಅದನ್ನ 2 ತುತ್ತು ತಿಂದ ನಂತರ, ಅಮ್ಮ, ಯಾಕೋ ಈ ದಿನ ನನ್ನಿಂದ ಈ ಊಟ ತಿನ್ನಲು ಆಗುತ್ತಿಲ್ಲ, ನನಗೇಕೋ ಹುಷಾರಿಲ್ಲ ಅನಿಸುತ್ತಿದೆ, ದಯವಿಟ್ಟು ರಾಗಿ ಗಂಜಿ ಅಥವಾ ಮಜ್ಜಿಗೆ ಅನ್ನ ಇದ್ದರೆ ಕೊಡಿ, ನಿಮಗೆ ಪುಣ್ಯ ಬರುತ್ತದೆ ಎಂದು ಕೇಳಿದ. ಅದಕ್ಕೆ ಕೋಪದಿಂದ ಆ ಕೆಲಸದವಳು, ನೋಡು, ನೀನೇನು ಜಮೀನ್ದಾರನ ಮಗ ಅಲ್ಲ, ಇಲ್ಲಿ ಕೆಲಸದವರಿಗೆ ಇಂಥ ಊಟನೇ ಬಡಿಸೋದು, ಇಷ್ಟ ಇದ್ರೆ ತಿನ್ನು, ಇಲ್ಲ ಅಂದ್ರೆ ಹೋಗು ಅಂದ್ಲು. ಅವಳ ಮಾತುಗಳಿಂದ ತುಂಬಾ ನೊಂದುಕೊಂಡು ಅಲ್ಲಿಂದ ಎದ್ದು ಅಳುತ್ತಾ ಅವನ ಗುಡಿಸಲಿಗೆ ಬಂದ ಕೃಷ್ಣ ಈ ರೀತಿ ಯೋಚಿಸತೊಡಗಿದ, ಅಯ್ಯೋ, ಎಂಥ ಹೀನಾಯ ಬದುಕು ನನ್ನದು. ಬೆಳಗ್ಗೆಯಿಂದ ಇಷ್ಟೊಂದು ಕಷ್ಟಪಟ್ಟರೆ ಸರಿಯಾಗಿ ತಿನ್ನೋಕೆ ಊಟ ಕೂಡ ಸಿಗುತ್ತಿಲ್ಲ. ನನ್ನನ್ನು ಒಬ್ಬ ಮನುಷ್ಯನಂತೆ ಕೂಡ ಯಾರೂ ನೋಡುತ್ತಿಲ್ಲ. ಇನ್ನು ಇಲ್ಲಿದ್ದು ಪ್ರಯೋಜನ ಏನು? ಎಲ್ಲಾದರೂ ದೂರ ಹೊರಟು ಹೋಗುತ್ತೇನೆ ಅಂದುಕೊಂಡು ಆ ರಾತ್ರಿ ಜಮೀನ್ದಾರನ ಮನೆ ಬಿಟ್ಟು ಕೃಷ್ಣ ಹೊರಟು ಹೋದ. ಅಲ್ಲಿಂದ ಒಂದು ನಗರ ತಲುಪಿದ. ಮೊದಲೇ ಹುಷಾರಿರಲಿಲ್ಲ, ಊಟ ಬೇರೆ ತಿಂದಿರಲಿಲ್ಲ. ಇನ್ನು ಹೆಚ್ಚು ನೀರಸಗೊಂಡು ಒಂದು ಮನೆ ಜಗಲಿಯ ಮೇಲೆ ಮಲಗಿದ. ಅವನು ಮಲಗಿದ್ದಂಥ ಜಗಲಿ ಇದ್ದ ಮನೆ ಒಂದು ಪೀಠಾಧಿಪತಿಯ ಆಶ್ರಮವಾಗಿತ್ತು. ಬೆಳಗ್ಗೆ ಮೈಮರೆತು ಮಲಗಿದ್ದ ಕೃಷ್ಣನನ್ನು ನೋಡಿದಂಥ ಸನ್ಯಾಸಿ, ಯಾರಪ್ಪ ನೀನು, ಯಾಕಿಲ್ಲಿ ಮಲಗಿರುವೆ ಎಂದು ಕೇಳಿದರು. ಕೃಷ್ಣ ನಡೆದ ಎಲ್ಲ ವಿಷಯವನ್ನು ಆ ಪೀಠಾಧಿಪತಿಗಳಿಗೆ ವಿವರಿಸಿದ. ಆಗ ಪೀಠಾಧಿಪತಿ ಕೃಷ್ಣನನ್ನು ಆಶ್ರಮದೊಳಗೆ ಕರೆದೋಗಿ ಹೊಟ್ಟೆ ತುಂಬ ಊಟ ಬಡಿಸಿದರು. ಊಟ ತಿಂದ ನಂತರ, ಕೃಷ್ಣ, ಈಗ ನೀನು ಎಲ್ಲೋಗುತ್ತೀಯ? ಹೋಗಲು ಎಲ್ಲೂ ಜಾಗ ಇಲ್ಲ ಅಂದರೆ, ಒಂದು ವೇಳೆ ನಿನಗೆ ಇಷ್ಟವಾದರೆ ನೀನು ಈ ಆಶ್ರಮದಲ್ಲೇ ಇರಬಹುದು ಎಂದರು ಪೀಠಾಧಿಪತಿ. ಅವರ ಮಾತುಗಳನ್ನು ಕೇಳಿ ಎಲ್ಲಿಲ್ಲದಷ್ಟು ಸಂತೋಷವಾಯಿತು ಕೃಷ್ಣನಿಗೆ. ಕೂಡಲೇ ಅವರ ಕಾಲಿನ ಮೇಲೆ ಬಿದ್ದು, ನೀವು ದೇವರಂತೆ ನನಗೆ ಸಹಾಯ ಮಾಡುತ್ತಿದ್ದೀರಿ. ನಾನು ಇಂದಿನಿಂದ ನೀವು ಹೇಳಿದ ಎಲ್ಲ ಕೆಲಸ ಮಾಡುತ್ತಾ ನಿಮ್ಮ ಆಶ್ರಮದಲ್ಲೇ ಇರುತ್ತೇನೆ ಗುರುಗಳೇ ಎಂದ ಕೃಷ್ಣ. ಇನ್ನು ಅಂದಿನಿಂದ ಆಶ್ರಮದಲ್ಲಿ ಪೀಠಾಧಿಪತಿಗಳು ಹೇಳಿದಂಥ ಎಲ್ಲ ಕೆಲಸ ಮಾಡುತ್ತಾ ಅವರು ಹೇಳಿಕೊಟ್ಟ ಪಾಠ ಶ್ರದ್ಧೆಯಿಂದ ಕಲಿತುಕೊಂಡು ಇರುತ್ತಿದ್ದ ಕೃಷ್ಣ. ಬಡತನದಿಂದ ಅದುವರೆಗೂ ಗುರುಕುಲದ ಮುಖವೇ ನೋಡಿರದಿದ್ದ ಕೃಷ್ಣ ಯಾವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಗೊತ್ತಿಲ್ಲ. ಉನ್ನತ ಮನೆತನದ ಮಕ್ಕಳ ಜೊತೆ ಅವನು ಕೂಡ ಪೀಠಾಧಿಪತಿಗಳ ಬಳಿ ಪ್ರಾಥಮಿಕ ಶಿಕ್ಷಣ ಕಲಿತುಕೊಂಡ. ಅವನಿಗೆ ವಿದ್ಯಾಭ್ಯಾಸದ ಮೇಲಿರುವಂಥ ಆಸಕ್ತಿ ನೋಡಿದ ಪೀಠಾಧಿಪತಿಗಳು ಅವನನ್ನು ಕರೆದು, ಕುಮಾರ, ನಿನಗೆ ಇನ್ನೂ ಹೆಚ್ಚು ವಿದ್ಯೆ ಕಲಿಯುವ ಆಸೆ ಇದೆಯೇ ಎಂದು ಕೇಳಿದರು. ಹೌದು ಗುರುಗಳೇ, ಬರೀ ವಿದ್ಯೆ ಕಲಿಯುವುದು ಮಾತ್ರವಲ್ಲ, ನಾನು ಭಗವಂತನ ತತ್ವ ಏನೆಂದು ತಿಳಿದುಕೊಳ್ಳಬೇಕು. ನನಗೂ ಸನ್ಯಾಸ ದೀಕ್ಷೆ ಪಡೆಯಲು ಅನುಮತಿ ಕೊಡಿ ಎಂದು ಬೇಡಿದ. ಅವನ ಶ್ರದ್ಧೆ ನೋಡಿದ ಗುರುಗಳು ಒಂದಾನೊಂದು ದಿನ ಕೃಷ್ಣನಿಗೆ ಸನ್ಯಾಸ ದೀಕ್ಷೆಯನ್ನು ಅನುಗ್ರಹಿಸಿದರು. ಇನ್ನು ಸನ್ಯಾಸ ಧರ್ಮದ ಪ್ರಕಾರ ಕೃಷ್ಣ ಎಂಬ ಅವನ ಹೆಸರನ್ನು ಸಂತೋಷ್ ಎಂದು ಬದಲಾಯಿಸಿದರು. ಅತಿ ವೇಗವಾಗಿ ಎಲ್ಲ ವಿದ್ಯೆಯನ್ನು ಸಂತೋಷ ಕಲಿತುಕೊಂಡ. ಅಷ್ಟೇ ಅಲ್ಲದೆ ಅವನು ಎಷ್ಟೋ ಭಕ್ತಿಯಿಂದ ಸಾಧನೆ ಕೂಡ ಮಾಡುತ್ತಿದ್ದ. ಅವನ ಸಾಧನಾ ಶಕ್ತಿಯನ್ನು ಗಮನಿಸಿದ ಪೀಠಾಧಿಪತಿಗಳು ಅವನಿಗೆ ಇನ್ನಷ್ಟು ಹೆಚ್ಚು ಜ್ಞಾನ ಅನುಗ್ರಹಿಸಬೇಕು ಎಂಬ ಉದ್ದೇಶದಿಂದ
ಉನ್ನತ ಶಿಕ್ಷಣಕ್ಕಾಗಿ ಸಂತೋಷನನ್ನು ಕಾಶಿ ನಗರಕ್ಕೆ ಕಳಿಸಿದರು. ಆ ರೀತಿ ಕಾಶಿಗೆ ಹೋದ ಸಂತೋಷ ಅವನ ಸಾಧನಾ ಶಕ್ತಿಯಿಂದ, ಶ್ರದ್ಧೆಯಿಂದ, ಅವನಿಗಿದ್ದ ಜ್ಞಾನದಿಂದ ಉನ್ನತ ಶಿಕ್ಷಣವನ್ನು ಅತಿ ಬೇಗನೆ ಕಲಿತುಕೊಂಡ. ಮತ್ತೆ ಆಶ್ರಮಕ್ಕೆ ಹಿಂದಿರುಗಿ ಬಂದ. ಅವನ ಬುದ್ಧಿವಂತಿಕೆ ನೋಡಿ ಎಲ್ಲರಿಗೂ ಆಶ್ಚರ್ಯವಾಗುತ್ತಿತ್ತು. ಈ ರೀತಿ ಕೆಲ ದಿನಗಳು ಕಳೆಯಿತು. ಒಂದು ದಿನ ಆಶ್ರಮದ ಪೀಠಾಧಿಪತಿಗಳು ಪರಮಪಾದ ತಲುಪಿದರು. ಅದರ ನಂತರ ಮುಂದಿನ ಪೀಠಾಧಿಪತಿಯಾಗಿ ಎಲ್ಲರೂ ಸಂತೋಷನನ್ನೇ ಆಯ್ದುಕೊಂಡರು. ಒಂದಾನೊಂದು ಕಾಲದಲ್ಲಿ ಎಲ್ಲೋಗಬೇಕು, ಏನು ಮಾಡಬೇಕು, ಯಾರಾದರೂ ಒಂದು ಹೊತ್ತು ಊಟ ಕೊಟ್ಟರೆ ದಿನವಿಡೀ ಮೈ ಬಗ್ಗಿಸಿ ಕೆಲಸ ಮಾಡಲು ಸಿದ್ಧನಾಗಿದ್ದಂಥ ಒಬ್ಬ ಅನಾಥ ಬಾಲಕ ಈಗ ಒಂದು ಆಶ್ರಮಕ್ಕೆ ಪೀಠಾಧಿಪತಿಯಾಗಿ ನೇಮಕಗೊಂಡಿದ್ದ. ಕೆಲ ದಿನಗಳ ನಂತರ ಅವನಿಗೆ ಈ ಹಿಂದೆ ವಾಸವಿದ್ದ ಊರಿನಿಂದ ಒಂದು ಆಹ್ವಾನ ಬಂತು. ಆತ ಪೀಠಾಧಿಪತಿಯಾದ್ದರಿಂದ ಕೆಲ ಶಿಷ್ಯಂದಿರನ್ನು ಕರೆದುಕೊಂಡು ಅವನ ಊರಿಗೆ ಹೋದ. ಅಲ್ಲಿ ಹೋಗಿ ನೋಡಿದರೆ ಗೊತ್ತಾಗಿದ್ದೇನೆಂದರೆ ಅವನನ್ನು ಊರಿಗೆ ಆಹ್ವಾನಿಸಿದವರು ಬೇರಾರೂ ಅಲ್ಲ, ಈ ಹಿಂದೆ ಅವನು ಕೆಲಸ ಮಾಡುತ್ತಿದ್ದ ಜಮೀನ್ದಾರ. ಒಂದಾನೊಂದು ಸಮಯದಲ್ಲಿ ನಾಯಿಯಂತೆ ದುಡಿದರೂ ಕೂಡ ಹೊಟ್ಟೆ ತುಂಬ ಊಟ ಹಾಕುತ್ತಿರಲಿಲ್ಲ ಆ ಜಮೀನ್ದಾರ. ಆದರೆ ಈಗ ಏನೂ ಮಾಡದೇ ಇದ್ದರೂ ಆಡಂಬರವಾಗಿ ಸ್ವಾಗತ ಕೋರಿ ತಿನ್ನಲು ಪಂಚಭಕ್ಷ ಪರಮಾನ್ನವನ್ನು ಸಿದ್ಧಪಡಿಸಿದ್ದ. ಜಮೀನ್ದಾರನಿಗೆ ವಯಸ್ಸಾದ್ದರಿಂದ ಅವನು ಸಂತೋಷನನ್ನು ಕಂಡುಹಿಡಿಯಲಿಲ್ಲ. ಆದರೆ ಪೀಠಾಧಿಪತಿ ಸಂತೋಷ ಮಾತ್ರ ನೋಡಿದ ಕೂಡಲೇ ಜಮೀನ್ದಾರನನ್ನು ಕಂಡುಹಿಡಿದಿದ್ದ. ಜಮೀನ್ದಾರ ಸಂತೋಷನಿಗೆ ಎಲ್ಲ ರೀತಿಯ ಅತಿಥಿ ಸತ್ಕಾರಗಳನ್ನು ಮಾಡಿ ಊಟಕ್ಕೆ ಆಹ್ವಾನಿಸಿದ. ಆದರೆ ಪೀಠಾಧಿಪತಿಗಳಿಗೆ ಅವರ ಶಿಷ್ಯಂದಿರೇ ಊಟ ಬಡಿಸುತ್ತಾರೆ. ಅಷ್ಟು ಸಲೀಸಾಗಿ ಯಾರೂ ಕೂಡ ಅವರ ಹತ್ತಿರ ಹೋಗಬಾರದು. ಹಾಗಾಗಿ ಜಮೀನ್ದಾರ ಪೀಠಾಧಿಪತಿಗಳ ಶಿಷ್ಯಂದಿರನ್ನು ಕರೆದು, ಗುರುಗಳೇ, ನಾನೇ ಪೀಠಾಧಿಪತಿಗಳಿಗೆ ಊಟ ಬಡಿಸುತ್ತೇನೆ, ದಯವಿಟ್ಟು ನನಗೆ ಆ ಭಾಗ್ಯ ಅನುಗ್ರಹಿಸಿ ಎಂದು ಬೇಡಿಕೊಂಡ. ಇದೇ ವಿಷಯವನ್ನು ಶಿಷ್ಯಂದಿರು ಪೀಠಾಧಿಪತಿಗೆ ತಿಳಿಸಿದರು. ಅದಕ್ಕೆ ಒಪ್ಪಿಕೊಂಡರು ಪೀಠಾಧಿಪತಿ. ಇನ್ನು ಸ್ವರ್ಗವೇ ಧರೆಗಿಳಿದಷ್ಟು ಸಂತೋಷದಿಂದ ಪೀಠಾಧಿಪತಿಗಳಿಗೆ ಊಟ ಬಡಿಸುತ್ತಿದ್ದ ಜಮೀನ್ದಾರ ತಿನ್ನುತ್ತಾ ಮಧ್ಯದಲ್ಲಿ ಚಿಕ್ಕದಾಗಿ ಒಂದು ಕಿರುನಗೆ ಬೀರಿದರು ಪೀಠಾಧಿಪತಿ. ಅದನ್ನು ನೋಡಿ, ಏನಾಯಿತು ಪೀಠಾಧಿಪತಿಗಳೇ, ನನ್ನಿಂದೇನಾದರೂ ತಪ್ಪಾಯಿತಾ ಎಂದು ಕೇಳಿದ ಜಮೀನ್ದಾರ. ಆಗ ಪೀಠಾಧಿಪತಿಗಳು, ಜಮೀನ್ದಾರರೇ, ನಿಮ್ಮ ಹತ್ತಿರ ತುಂಬಾ ವರ್ಷಗಳ ಹಿಂದೆ ಕೃಷ್ಣ ಎಂಬ ಒಬ್ಬ ಹುಡುಗ ಕೆಲಸ ಮಾಡುತ್ತಿದ್ದ, ನಿಮಗೆ ನೆನಪಿದೆಯಾ ಎಂದು ಕೇಳಿದರು. ಹೌದು ಪೀಠಾಧಿಪತಿಗಳೇ, ಕೆಲಸ ಮಾಡುತ್ತಿದ್ದ, ನನಗೂ ನೆನಪಿದೆ. ಆದರೆ ಒಂದು ದಿನ ಹಠಾತ್ತನೆ ಎಲ್ಲೋ ಹೊರಟು ಹೋದ. ಎಲ್ಲೋದ, ಯಾಕೋದ ಅಂತ ಮಾತ್ರ ನನಗೆ ಗೊತ್ತಿಲ್ಲ ಎಂದ ಜಮೀನ್ದಾರ. ಆಗ ಪೀಠಾಧಿಪತಿಗಳು, ನನ್ನ ಮುಖ ಸರಿಯಾಗಿ ನೋಡಿ ಜಮೀನ್ದಾರ್ರೆ, ನಿಮ್ಮ ಹತ್ತಿರ ಕೆಲಸ ಮಾಡಿ ಮಾಡಿ ಜೀವನವೇ ಬೇಸತ್ತು ಮನೆ ಬಿಟ್ಟು ಓಡಿ ಹೋದಂಥ ಕೃಷ್ಣ ನಾನೇ. ದಿನಪೂರ್ತಿ ಕೆಲಸ ಮಾಡಿದರೂ ಒಪ್ಪೊತ್ತು ಊಟ ಕೂಡ ಸರಿಯಾಗಿ ಕೊಡುತ್ತಿಲ್ಲ ಎಂಬ ಕಾರಣದಿಂದ ಅಂದು ನಾನು ನಿಮ್ಮ ಮನೆ ಬಿಟ್ಟು ಹೊರಟು ಹೋದೆ. ಕೊನೆಗೆ ಆ ಭಗವಂತನ ಕೃಪೆಯಿಂದ ಈ ದಿನ ಒಬ್ಬ ಪೀಠಾಧಿಪತಿಯಂತೆ ಮತ್ತೆ ನಿಮ್ಮೆದುರು ಬಂದು ಕುಳಿತಿದ್ದೇನೆ. ಈ ದಿನ ನೀವೇ ಎಷ್ಟೋ ರುಚಿಕರವಾದ ಊಟ ತಯಾರಿಸಿ ನನಗೆ ಆತಿಥ್ಯ ನೀಡುತ್ತಿದ್ದೀರಿ. ಅಷ್ಟೇ ಅಲ್ಲದೆ ಸ್ವತಃ ನೀವೇ ನನಗೆ ಊಟ ಬಡಿಸಬೇಕು ಎಂದು ನನ್ನ ಶಿಷ್ಯಂದಿರನ್ನು ಬೇಲಾಡುತ್ತಿದ್ದೀರಿ. ಇದೆಲ್ಲ ಒಮ್ಮೆಲೆ ನೆನಪಾಗಿ ನನಗೆ ನಗು ಬಂತು ಎಂದು ಹೇಳಿದರು ಪೀಠಾಧಿಪತಿ. ಆ ಮಾತುಗಳನ್ನು ಕೇಳಿದ ಜಮೀನ್ದಾರನಿಗೆ, ಅಯ್ಯೋ, ಇವರು ಕೋಪಿಸಿಕೊಂಡು ನನ್ನ ಆತಿಥ್ಯ ಕಾಣಿಕೆಗಳು ತಿರಸ್ಕರಿಸಿ ಹೊರಟು ಹೋಗುತ್ತಾರೇನೋ, ನನಗೆ ಶಾಪ ಕೊಡುತ್ತಾರೇನೋ ಎಂಬ ಹೆದರಿಕೆ ಶುರುವಾಯಿತು. ಅವನ ಹೆದರಿಕೆಯನ್ನು ಗಮನಿಸಿದ ಪೀಠಾಧಿಪತಿಗಳು, ಜಮೀನ್ದಾರರೇ, ನಾವು ಸರ್ವವನ್ನು ತ್ಯಜಿಸಿದವರು, ನೀವು ಹೆದರುವ ಅಗತ್ಯವಿಲ್ಲ. ನೀವೇನೇ ಆತಿಥ್ಯ ಕಾಣಿಕೆ ಕೊಟ್ಟರೂ ಸಂತೋಷದಿಂದ ನಾವದನ್ನು ಸ್ವೀಕರಿಸುತ್ತೇವೆ. ಆದರೆ ಎಲ್ಲದಕ್ಕಿಂತ ಮೊದಲು ನಿಮಗೊಂದು ವಿಷಯ ಹೇಳುತ್ತೇನೆ, ಗಮನವಿಟ್ಟು ಕೇಳಿಸಿಕೊಳ್ಳಿ. ವಾಮನ ರೂಪದಲ್ಲಿ ಬಂದ ಶ್ರೀ ಮಹಾವಿಷ್ಣುವನ್ನು ಒಬ್ಬ ಬಡ ಬ್ರಾಹ್ಮಣನಂತೆ ಭಾವಿಸಿ
ಅವರಿಗೆ ಮನಸ್ಫೂರ್ತಿಯಾಗಿ ದಾನ ಕೊಡಲು ಸಿದ್ಧನಾದ ಬಲಿಚಕ್ರವರ್ತಿ. ಅವರು ಬಡ ಬ್ರಾಹ್ಮಣನಲ್ಲ, ಸಾಕ್ಷಾತ್ ಶ್ರೀ ಮಹಾವಿಷ್ಣು ನಿನ್ನನ್ನು ನಾಶಪಡಿಸುವುದಕ್ಕಾಗಿಯೇ ಬಂದಿದ್ದಾರೆ. ದಾನ ಕೊಡಬೇಡ ಎಂದು ಶುಕ್ರಾಚಾರ್ಯರು ಎಚ್ಚರಿಸಿದರೂ ಕೂಡ ಸಾಕ್ಷಾತ್ ಶ್ರೀ ಮಹಾವಿಷ್ಣುವಿಗೆ ದಾನ ಕೊಡುವುದಕ್ಕಿಂತ ಸೌಭಾಗ್ಯ ಬೇರೇನಿದೆ ಎಂದು 3 ಹೆಜ್ಜೆಗಳ ಮುಖಾಂತರ ಅವರ ಸರ್ವಸ್ವವನ್ನು ದಾನ ಕೊಟ್ಟರು ಬಲಿಚಕ್ರವರ್ತಿ. ಅಂತಹ ಪವಿತ್ರವಾದ ಭಕ್ತಿಗೆ ಮೆಚ್ಚಿ ರಾಕ್ಷಸೋತ್ತಮನಾದ ಬಲಿಚಕ್ರವರ್ತಿಗೆ ಶ್ರೀ ಮಹಾವಿಷ್ಣು ಪರಮಪದವನ್ನು ಅನುಗ್ರಹಿಸಿದರು. ಜಮೀನ್ದಾರರೇ, ನಿಮ್ಮಂತ ಧನವಂತರು ಏನೋ ಒಂದನ್ನು ಆಶಿಸಿ ನಮ್ಮಂತ ಸಾಧುಗಳನ್ನು ನಾರಾಯಣ ಸ್ವರೂಪವೆಂದು ಭಾವಿಸಿ ಅತಿಥಿ ಸತ್ಕಾರ ಮಾಡಲು ಆಹ್ವಾನಿಸುತ್ತೀರಿ. ಅದು ಒಳ್ಳೆಯದೇ, ತಪ್ಪೆಂದು ನಾನು ಹೇಳುತ್ತಿಲ್ಲ. ಆದರೆ ನಿಮ್ಮ ಸುತ್ತಮುತ್ತ ಇರುವ ಬಡವರಲ್ಲಿ ಸಹಾಯ ಬಯಸುವ ಪ್ರತಿಯೊಬ್ಬರಲ್ಲೂ ಆ ನಾರಾಯಣನೇ ಇರುತ್ತಾನೆ ಎಂಬ ವಿಷಯ ತಿಳಿದುಕೊಂಡು ಅವರನ್ನು ಕೂಡ ಪ್ರೀತಿಯಿಂದ ನೋಡಿಕೊಳ್ಳುವುದು ಕಲಿತುಕೊಳ್ಳಿ. ಆಗಲೇ ನೀವು ಬಯಸುತ್ತಿರುವಂತ ಪುಣ್ಯಫಲ ಸಂಪೂರ್ಣವಾಗಿ ನಿಮಗೆ ದಕ್ಕುತ್ತದೆ ಎಂದು ಜಮೀನ್ದಾರನಿಗೆ ನಿಜವಾದ ಪುಣ್ಯ ಯಾವುದು ಎಂದು ಅರ್ಥವಾಗುವಂತೆ ಹೇಳಿದರು ಪೀಠಾಧಿಪತಿಗಳು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.